ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಬಾಲರಾಮಮೂರ್ತಿಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ. ಕಲೆ ಕೇವಲ ಕೈಗಳಿಂದ ಮೂಡುವುದಿಲ್ಲ, ಮನಸ್ಸು ಮತ್ತು ಧ್ಯಾನದಿಂದ ಮಾತ್ರ ಅರಳಬಲ್ಲದು. ಅದಕ್ಕೆ ಅರುಣ್ ಯೋಗಿರಾಜ್ ಅವರಿಂದ ಅರಳಿದ ರಾಮಲಲ್ಲಾನೇ ಸಾಕ್ಷಿ. ಕಲೆ ಸಿದ್ಧಿಸುವುದು ಶ್ರದ್ಧೆ, ಭಕ್ತಿ ಮತ್ತು ಧ್ಯಾನದಿಂದ. ಇಂತಹ ಅಪೂರ್ವ ಕೌಶಲ್ಯ ಹೊಂದಿರುವ ಅರುಣ್ ಬಾಲರಾಮನಿಗೆ ಜೀವ ತುಂಬುವ ಮೂಲಕ ತಾವೂ ರಾಮನನ್ನು ಕಂಡ ಅದೃಷ್ಟವಂತರು. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೆತ್ತನೆಯ ಮೂಲಕ ಕನ್ನಡಿಗರ ಹೆಮ್ಮೆ ಎನಿಸಿರುವಂಥ ಶ್ರೀ ಅರುಣ್ ಯೋಗಿರಾಜ್ ಅವರು ಈಗ ಆಶೀರ್ವಾದದ ಶ್ರೀರಕ್ಷೆಯಲ್ಲಿ ಮಿಂದೇಳುತ್ತಿದ್ದಾರೆ. ನಮ್ಮ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ಕರುಣಿಸಿರುವ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಿಕ್ಷಣದ ಬೀಜ ಬಿತ್ತಿ ಮೇಧಾವಿಗಳ ಫಸಲು ಪಡೆಯುತ್ತಿರುವ ಶೈಕ್ಷಣಿಕ ಬ್ರಹ್ಮ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಬಾಲರಾಮಮೂರ್ತಿಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ. ಕಲೆ ಕೇವಲ ಕೈಗಳಿಂದ ಮೂಡುವುದಿಲ್ಲ, ಮನಸ್ಸು ಮತ್ತು ಧ್ಯಾನದಿಂದ ಮಾತ್ರ ಅರಳಬಲ್ಲದು. ಅದಕ್ಕೆ ಅರುಣ್ ಯೋಗಿರಾಜ್ ಅವರಿಂದ ಅರಳಿದ ರಾಮಲಲ್ಲಾನೇ ಸಾಕ್ಷಿ. ಕಲೆ ಸಿದ್ಧಿಸುವುದು ಶ್ರದ್ಧೆ, ಭಕ್ತಿ ಮತ್ತು ಧ್ಯಾನದಿಂದ. ಇಂತಹ ಅಪೂರ್ವ ಕೌಶಲ್ಯ ಹೊಂದಿರುವ ಅರುಣ್ ಬಾಲರಾಮನಿಗೆ ಜೀವ ತುಂಬುವ ಮೂಲಕ ತಾವೂ ರಾಮನನ್ನು ಕಂಡ ಅದೃಷ್ಟವಂತರು. ಕೆತ್ತನೆಯ ಮೂಲಕ ಕನ್ನಡಿಗರ ಹೆಮ್ಮೆ ಎನಿಸಿರುವಂಥ ಶ್ರೀ ಅರುಣ್ ಯೋಗಿರಾಜ್ ಅವರು ಈಗ ಆಶೀರ್ವಾದದ ಶ್ರೀರಕ್ಷೆಯಲ್ಲಿ ಮಿಂದೇಳುತ್ತಿದ್ದಾರೆ. ನಮ್ಮ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ಕರುಣಿಸಿರುವ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಿಕ್ಷಣದ ಬೀಜ ಬಿತ್ತಿ ಮೇಧಾವಿಗಳ ಫಸಲು ಪಡೆಯುತ್ತಿರುವ ಶೈಕ್ಷಣಿಕ ಬ್ರಹ್ಮ.